ಕೆಲವು ಸ್ಕ್ರಿಪ್ಚರ್ಸು ಓದಾಗ ಹೌದು ಇದೊಂದು ಯೋಗ, ನಾವು ಸ್ಟೆಪ್ ಬೈ ಸ್ಟೆಪ್ಪು ಭರವಸೆ ಇಟ್ಕೊಂಡು ಒಂದೊಂದೇ ಹೆಜ್ಜೆ ವಿಕಾಸ ಮಾಡ್ಕೊತ್ಕೊಳ್ತಾ ಹೋಗಬೇಕು, ಇದೆಲ್ಲನೂ ಅನಿಸುತ್ತೆ. ಆದರೆ ನಮಗೆ ಯಾವಾಗ ಆಳವಾಗಿ ತಿಳ್ಕೋಬೇಕು ಅನ್ನೋ ಹಂಬಲ ಬಂದು ಪತಂಜಲಿ ಯೋಗಸೂತ್ರ ಓದಿದಾಗ ಪತಂಜಲಿ ಯೋಗಸೂತ್ರ ಆಳವಾಗಿ ಓದಿದಾಗ ಅದರಲ್ಲಿರೋ ತಂತ್ರಗಳೇನಿದೆ ಅದು ಇಲ್ಲ ಅದು ಸ್ಟೆಪ್ ಬೈ ಸ್ಟೆಪ್ ಅಲ್ಲ, ನಾವು ಮಾಡಿದ್ರೆ ಈಗಲೇ ಸಿಗುತ್ತೆ ಅನ್ನೋದು ಒಂದು ಭರವಸೆ ಬರುತ್ತೆ. ಇದರಿಂದ ಯೋಗಕ್ಕೂ ತಂತ್ರಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಗೊತ್ತಾಗುತ್ತೆ. ತಂತ್ರದ ಭರವಸೆ ಒಂದೊಂದೇ ಹೆಜ್ಜೆ ಆತ್ಮವಿಕಾಸದ ಕಡೆಗಿಲ್ಲ. ಆ ತಂತ್ರದ ಭರವಸೆ ತಕ್ಷಣ, ಯೋಗದ ಭರವಸೆ ಒಂದೊಂದೇ ಹೆಜ್ಜೆ ವಿಕಾಸ. ಯೋಗ ಒಂಥರ ಲೆಕ್ಕಾಚಾರ. ನೀವು ಮಾಡೋ ಒಂದೊಂದು ಪಾಪ ಅದನ್ನು ಒಂದು ಪವಿತ್ರವಾದ ಒಂದು ಕ್ರಿಯೆಯನ್ನು ಮಾಡಿ ಒಂದು ಸಮತೋಲನಕ್ಕೆ ತರಬೇಕು. ನಮ್ಮದು ಲೆಕ್ಕ ಪೂರ್ತಿ ಆಗಬೇಕು. ಲೆಕ್ಕ ಮುಗಿಸದೇ ಇದ್ದರೆ ನಮಗೆ ಆ ಒಂದು ಸ್ಟೇಟ್ ಸಿಗಲ್ಲ. ಇದೊಂಥರ ಗಣಿತ ಥರ, ಅರ್ಥಮೆಟಿಕ್ ಥರ, ತುಂಬ ಸೈಂಟಿಫಿಕ್ ಅನಿಸುತ್ತೆ ಯೋಗ. ಮನಸ್ಸು ಹೇಳುತ್ತೆ ಹೌದು ಅದು ಹಾಗೇ ಇರಬೇಕು, ಅದು ನಾವು ಪಾಪ ಮಾಡಿದ್ರೆ ಇದನ್ನು ಬೇರೆ ಯಾರೂ ಶಿಕ್ಷೆ ಅನುಭವಿಸಲ್ಲ, ನಾನೇ ಅನುಭವಿಸ್ಬೇಕು. ಅದನ್ನು ಮುಕ್ತಿ ಪಡಿಬೇಕಾದ್ರೆ ನಾನೇ ಮಾಡಬೇಕು, ಸಮತೋಲನ ತರಬೇಕು, ಇದಕ್ಕಾಗಿ ನಾನು ಬೆಲೆ ಕಟ್ಟಬೇಕಾಗತ್ತೆ, ಉತ್ತಮ ಕ್ರಿಯೆಯನ್ನು ಮಾಡಬೇಕಾಗತ್ತೆ. ಯಾವಾಗ ಸಮತೋಲನ ಬರುತ್ತೋ ಆಗ ಮಾತ್ರ ನನಗೆ ಮುಕ್ತಿ ಸಾಧ್ಯ. ಯಾವಾಗ ಬರುತ್ತೋ ಏನೋ, ಮತ್ತೆ ಭೂಮಿನಲ್ಲಿ ಜನಿಸ್ತಾನೇ ಇರಬೇಕು, ಸಂಚರಿಸ್ತಾನೇ ಇರಬೇಕು, ವಿಕಾಸ ಆಗ್ತಾನೇ ಇರಬೇಕು. ಇದೇನು ಪುನರ್ಜನ್ಮ, ಇಷ್ಟು ಇಡೀ ಸಿದ್ಧಾಂತ ತಲೆಗೆ ಹೋಗುತ್ತೆ. ನೀವು ಅದೇ ಯೋಗಸೂತ್ರ ಓದಿ ತಂತ್ರ ಏನು ಹೇಳುತ್ತೆ ಎಲ್ಲದಕ್ಕೂ ಇದಕ್ಕೆಲ್ಲ ವಿರುದ್ಧ. ಒಂಥರ ಕಾವ್ಯಾತ್ಮಕ, ಒಂಥರ ಆ ದೃಷ್ಟಿಕೋನನೇ ಬೇರೆ. ಇಲ್ಲಿ ಗಣಿತ ಇಲ್ಲ, ಒಂಥರ ಏನಿಲ್ಲ. ತಕ್ಷಣ ಆಗತ್ತೆ. ಎಲ್ಲ ಉಪದೇಶಗಳು ನಮಗೆ ಕ್ರಿಯೆ ಬಗ್ಗೆ ಹೇಳುತ್ತಷ್ಟೆ. ಹೇಗೆ ಕ್ರಿಯೆ ಮಾಡಬೇಕು, ಹೇಗಿರಬೇಕು, ಇಷ್ಟೇ ಹೇಳುತ್ತೆ. ಎಷ್ಟು ಕರ್ಮ ಮಾಡಿದರೂ ಎಲ್ಲ ಕರ್ಮಕ್ಕೂ ಬೆಲೆ ಕೊಡೋಕ್ಕೆ ಅಸಾಧ್ಯ. ನಾವು ಮುಕ್ತರಾಗಲ್ಲ. ಈ ಕ್ಷಣ ಬಿಡುಗಡೆ, ಈ ಕ್ಷಣದಲ್ಲಿ ನಾನು ಆಕ್ಸೆಪ್ಟ್ ಮಾಡಿದಾಗ ಪಾಸ್ಟ್ ಈಸ್ ಪಾಸ್ಟ್ ಅಂತ, ಅದು ಭಾಳ ಆಳವಾಗಿ ಇಮ್ಮಿಡಿಯೇಟ್ ಬಿಡುಗಡೆ.